ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಜಿ ಕಿಚನ್ ಲೈಫ್. ಸೊ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಬಂದು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಸೊ ಬ್ಯೂಟಿಫುಲ್ ವೀಡಿಯೋ ತಂದಿದ್ದೀನಿ. ಯಾವ ಥರ ಆನೆನ ಡೆಕೋರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಇದು ನನ್ನ ರೆಫರೆನ್ಸ್ ಬೇಕು, ನೀವು ನೋಡ್ತಾ ಇರ್ಬೋದು. ಫಸ್ಟು ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಹಾರ್ಡ್ KG ಕಾರ್ಡ್ಬೋರ್ಡ್ನ ತೊಗೊಂಡಿದ್ದೀನಿ. ಅದಾದ ನಂತರ ನಾನು ಫೋಮ್ ಶೀಟ್ನ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನೆಕ್ಸ್ಟು ವೆಲ್ವೆಟ್ ಕ್ಲಾತ್, ಮೆರೂನ್ ಕಲರ್ ವೆಲ್ವೆಟ್ ಕ್ಲಾತ್ ಆ್ಯಂಡ್ ದೆನ್ ವೈಟ್ ಕಲರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಗ್ಲೂ ಗನ್ ಈಸ್ ಮ್ಯಾಂಡೇಟರಿ. ಅದಾದ ನಂತರ ಸೀಸರ್ ಈಸ್ ಕಂಪಲ್ಸರಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ನೋಡ್ತಾ ಇರ್ಬೋದು, KG ಕಾರ್ಡ್ಬೋರ್ಡ್ ಮೇಲೆ ನೀಟಾಗಿ ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಆನೆನ ನೀಟಾಗಿ ಬ್ಯೂಟಿಫುಲ್ಲಾಗಿ ಬರ್ಕೊಳ್ಳಿ. ಅದಾದಮೇಲೆ ನೀಟಾಗಿ ನಾನು ಅದನ್ನು ಸೀಸರಲ್ಲಿ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮಮ್ಮಿ ಚೆನ್ನಾಗಿ ಕಟ್ ಮಾಡ್ತಾರೆ. ಸೇಮ್ ಅದೇ ರೀತಿ ನೀವು ಫೋಮ್ ಶೀಟ್ನೂ ಕಟ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ವೈಟ್ ಕ್ಲಾತ್ನ ಒಂದು ಸ್ವಲ್ಪ ಜಾಸ್ತಿ, ಇದಕ್ಕಿಂತ ಮೆಷರ್ಮೆಂಟ್ ಜಾಸ್ತಿಗೆ ಕಟ್ ಮಾಡ್ಕೊಬೇಕು. ಸೇಮ್ ಆನೆ ಯಾವ ಥರ ಇದೆ ಆ ಥರ ಅಲ್ಲಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು, ಓಕೆನಾ. ಸೊ ಎಲ್ಲೆಲ್ಲಿ ನೋಡಿದ್ರು ಈ ಥರ ಲೈಕ್ ಗಜಲಕ್ಷ್ಮಿ ಅಲಂಕಾರ ತುಂಬ ಬ್ಯೂಟಿಫುಲ್ಲಾಗಿ ಟರ್ನ್ ಓವರ್ ಆಗುತ್ತೆ. ಸೊ ಯಾವಾಗಲೂ ಏನು ಒಂದೇ ಥರ ಮಾಡೋದು, ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಸೊ ನಾವು ಈ ಥರ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನೀಟಾಗಿ ಎಲ್ಲನೂ ಪೇಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಈ ಥರ ಕನ್ವರ್ಟ್ ಆಗುತ್ತೆ. ಇನ್ನೊಂದು ನನಗೆ ನೀಟಾಗಿ ಬಂದಿಲ್ಲ ಅನ್ನಿಸ್ತು ಈ ಆನೆ, ಸೊ ಅದಕ್ಕೆ ನಾನು ನೀಟಾಗಿ ಮತ್ತೆ ಕಟ್ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ವೆಲ್ವೆಟ್ ಕ್ಲಾತ್ನ ತೊಗೊಂಡು ಲೇಸ್ನ ಕಾರ್ನರಲ್ಲಿ ಲೈಕ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಮಮ್ಮಿ ಹತ್ರ. ಸೊ ನೀವು ನೋಡ್ತಿರ್ಬೋದು, ಅದನ್ನು ಹೊಟ್ಟೆ ಮೇಲೆ ಹಾಕಿದ್ದೀನಿ. ಸೇಮ್ ಅದೇ ಲೇಸ್ನ ತೊಗೊಂಬಂದು ಕಾಲಿಗೆ ಅಂಟಿಸ್ತೀನಿ. ಒಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಇನ್ನೂ ಟರ್ನ್ ಓವರ್ ಆಗುತ್ತೆ, ಕಾಲ್ಗೆಜ್ಜೆ ಥರ. ಸೊ ಇನ್ನೂ ಚೆನ್ನಾಗಾಗುತ್ತೆ. ನೀವು ನೋಡ್ತಿರ್ಬೋದು, ಲೇಸ್ನ ಕಾರ್ನರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಿಡಲಲ್ಲಿ ಅದನ್ನು ಲೈಕ್ ಮಧ್ಯ ಪೇಸ್ಟ್ ಮಾಡಿಕೊಂಡೆ, ಅಂದರೆ ಹೊಟ್ಟೆ ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಲೈಕ್ ತುಂಬ ಬ್ಯೂಟಿಫುಲ್ಲಾಗಿ ಟರ್ನ್ ಓವರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಲೈಕ್ ವೆಲ್ವೆಟ್ ಕ್ಲಾತ್ ಆಗಿರ್ಬೋದು ಆ್ಯಂಡ್ ಕಾಂಬಿನೇಷನ್ ಈಸ್ ಆಲ್ಸೋ ಟೂ ಗುಡ್. ನೀವು ಟ್ರೈ ಮಾಡಿ, ತುಂಬ ಈಸಿ, ಅಂದರೆ ಒಂದು 2 days ಟೈಮ್ ತೊಗೊಳುತ್ತೆ, ಬಟ್ ಈಸಿ. ಅದಾದಮೇಲೆ ಸೇಮ್ ನೋಡಿದ್ರಲ್ಲ, ನಾನು ತಲೆ ಮೇಲೂ ಸೇಮ್ ಅದೇ ರೀತಿ ಒಂದು ಸ್ವಲ್ಪ ಇನ್ನೂ ಡೆಕೋರಾಗಿ ಕಾಣಲಿ ಅಂತ ಕಾಲ್ಗೆಜ್ಜೆ, ಹೊಟ್ಟೆ ಮೇಲೆ ಇದು. ಅದಾದಮೇಲೆ ನೆಕ್ಸ್ಟ್ ಕಣ್ಣನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಲೈಕ್ ಹಲ್ಲಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹಲ್ಲಿಗೆ ಮತ್ತು ಟೇಲ್ಗೆ ಲೈಕ್ ನಾನು ಗೋಲ್ಡ್ ಕಲರ್ನ ಪೇಸ್ಟ್ ಮಾಡ್ತೀನಿ. ಐ ಮೀನ್ ಫೋಮ್ ಶೀಟ್, ಗೋಲ್ಡ್ ಕಲರ್ ಫೋಮ್ ಶೀಟ್ನ ಪೇಸ್ಟ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ ಯಾವ ರೀತಿ ನನ್ನ ತಲೆ ಮೇಲೆ ಪೇಸ್ಟ್ ಮಾಡಿಕೊಂಡೆ ಅಂತ. ಸೊ ವೆಲ್ವೆಟ್ ಕ್ಲಾತ್ನ ನೀಟಾಗಿ ಆ ಥರ ಕಟ್ ಮಾಡ್ಕೊಂಡು ಕೊನೆಗೆ ಆ ಥರ ಲೇಸ್ನ ಪೇಸ್ಟ್ ಮಾಡೋದು. ಅದಾದಮೇಲೆ ಒಂದು ಕುಂದನ್ ಸ್ಟೋನಲ್ಲಿ ನಾನು ಕಣ್ಣನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಓವರ್ ಆಗಿದೆ ಅಂತ. ಇದನ್ನು ಲೈಕ್ ಬ್ಯಾಕ್ಗ್ರೌಂಡ್ಗೆ ಲೈಕ್ ಆ ಕಡೆ ಈ ಕಡೆ ಇಟ್ಟರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಟ್ರಸ್ಟ್ ಮೀ ಗೈಸ್, ತುಂಬ ಸಕ್ಕತ್ತಾಗಿ ಬಂತು ಔಟ್ಪುಟ್ ಆಲ್ಸೋ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಲೈಕ್ ಅಲ್ಲಿಗೆ ನಾನು ಗೋಲ್ಡನ್ ಫೋಮ್ ಶೀಟ್ ಅಂತ ಹೇಳಿದ್ನಲ್ವ ಆಗಲೇ. ಸೊ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಟೇಲ್ಗೂ ಅಷ್ಟೇ ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ನೋಡ್ತಾ ಇರ್ಬೋದು, ಈ ಲೇಸ್ನ ಲೈಕ್ ಫುಲ್ಲು ಬಾರ್ಡರ್ಗೆ, ಐ ಮೀನ್ ಸೈಡಿಗೆ ಬಾರ್ಡರ್ಗೆ ಫುಲ್ಲು ಪೇಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಗೋಲ್ಡ್ ಕಲರ್ ಲೇಸ್ನ ಈ ಥರ ನೀವು ನೋಡ್ತಾ ಇರ್ಬೋದು ಔಟ್ಲೈನ್ ಕೊಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದು ಇನ್ನೂ ಲೈಕ್ ಎಲಿಗೆಂಟಾಗಿ ಕಾಣಿಸುತ್ತೆ. ಐ ಮೀನ್ ಬಾರ್ಡರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಾರ್ಡರ್ನ ಹಾಕಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಓವರ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲೈಕ್ ಎಲ್ಲ ನಾನು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಲಿಟ್ರಲಿ ಬೇಕಾಗುತ್ತೆ ಹಿಂಗೆ ಯೂಟ್ಯೂಬ್ ಬ್ಲಾಗಿಗೆ ಹಾಕಿದ್ರೆ ಲೈಕ್ ನೀವು ನೋಡಿ ಮಾಡ್ಕೊಬೋದು. ಅದಾದಮೇಲೆ ಹೊಟ್ಟೆ ಮೇಲೆ ಇನ್ನೊಂದು ಸ್ವಲ್ಪ ಡೆಕೋರ್ ಆಗಿರಲಿ ಅಂತ ಫ್ಲವರ್ಸ್ನ ಮೆತ್ತಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಸ್ವಲ್ಪ ಸರ ಥರ ಇರಲಿ, ಕತ್ತು ಖಾಲಿ ಅನ್ನಿಸ್ತಿತ್ತು. ಸೊ ನಾನು ಮಣಿಗಳನ್ನ ಹಾಕ್ಬಿಟ್ಟು ಕೆಳಗಡೆ ಬೆಲ್ಲನ್ನ ಕೊಟ್ಟಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಈ ಥರ ಬೆಲ್ಲನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಸೊ ಇದೇ ರೀತಿ ವೀಡಿಯೋಸ್ ಬರ್ತಾ ಇರುತ್ತೆ ವರಲಕ್ಷ್ಮಿ ಹಬ್ಬ ವ್ಲಾಗ್ಸ್ ಎಲ್ಲ. ಸೊ ಸ್ಟೇ ಟ್ಯೂನ್ಡ್.